ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ 5G ಟ್ರೂ 5Gಯನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೌದು, ನೀವು ಇಲ್ಲಿ ತನಕ 4Gಯನ್ನು ಯೂಸ್ ಮಾಡ್ತಿದ್ರೆ 5Gಯನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. 5Gಯನ್ನು ಆ್ಯಕ್ಟಿವೇಟ್ ಮಾಡಿದರೆ ರಾಕೆಟ್ ಅಷ್ಟು ಸ್ಪೀಡಾಗಿ ಇಂಟರ್ನೆಟನ್ನು ಯೂಸ್ ಮಾಡ್ಬೋದು. ಹೌದು, 1 GB ಏನಾದರೂ ಡೌನ್ಲೋಡ್ ಇದ್ದರೆ ಕೇವಲ 1-2 ಸೆಕೆಂಡಲ್ಲಿ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ 5Gಯನ್ನು ಯೂಸ್ ಮಾಡ್ಬೋದು, ಫ್ರೀಯಾಗಿ ಯೂಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ಇದನ್ನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೀನಿ. ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಯಾವ ರೀತಿ ನೀವು ಸಿಂಪಲಾಗಿ ಒಂದು ಸೆಟ್ಟಿಂಗ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲಲ್ಲಿ 4Gಯಿಂದ 5Gಯನ್ನು ಯಾವ ರೀತಿ ಕನ್ವರ್ಟ್ ಮಾಡುವಂಥದ್ದು, 5G ಟ್ರೂ 5Gಯನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯಲ್ಲಿ ನಿಮಗೆ ಈ ವಿಡಿಯೋ ನೋಡಿದ ನಂತರ ಡೌಟ್ ಉಳಿಯಲ್ಲ ಅಂತ ಹೇಳ್ಬೋದು. ಈಸಿಯಾಗಿ ತಿಳಿಸ್ಕೊಡ್ತೀನಿ. ಇದ ನಂತರ 5Gಯನ್ನು ಆ್ಯಕ್ಟಿವೇಟ್ ಮಾಡಿದ ನಂತರ ನೀವು ಅನ್ಲಿಮಿಟೆಡ್ ಡಾಟಾವನ್ನು ಯೂಸ್ ಮಾಡ್ಬೋದು. ಹೌದು, ಎಷ್ಟೇ ಖರ್ಚು ಮಾಡಿದ್ರು ಕೂಡ ಖರ್ಚಾಗಲ್ಲ. ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ಬೇಕಿದ್ರೂ ಫ್ರೀಯಾಗಿ ಇಂಟರ್ನೆಟನ್ನು ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ, ಜಿಯೋ ಆದರೆ ಜಿಯೋ ಅಂತ ಕಮೆಂಟ್ ಮಾಡಿ, ಏರ್ಟೆಲ್ ಆದರೆ ಏರ್ಟೆಲ್ ಅಂತ ಕಮೆಂಟ್ ಮಾಡಿ, BSNL ಆದರೆ BSNL. ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ಅದೇ ಸಿಮ್ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ರೀಯಾಗಿ ನೀವು ಯಾವ ರೀತಿ ಜಿಯೋ ಸಿಮ್ಮನ್ನು 5G ಆ್ಯಕ್ಟಿವೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ಈಸಿ ಸ್ಟೆಪ್ ಅಂತ ಹೇಳ್ಬೋದು. ಒಮ್ಮೆ ನೀವು ಆ್ಯಕ್ಟಿವೇಟ್ ಮಾಡಿದ ನಂತರ ನೀವು ಅನ್ಲಿಮಿಟೆಡ್ ಡಾಟಾವನ್ನು ಇಂಟರ್ನೆಟನ್ನು ಯೂಸ್ ಮಾಡ್ಬೋದು. ರಾಕೆಟ್ ಅಷ್ಟು ಸ್ಪೀಡಾಗಿ ಯೂಸ್ ಆಗುತ್ತೆ. 4G ತುಂಬಾ ಸ್ಲೋ ಆಗಿ ಯೂಸ್ ಆಗ್ತಿತ್ತು 5G ಬಂದಮೇಲೆ. ಬಟ್ ನೀವು 5Gನ ಆ್ಯಕ್ಟಿವೇಟ್ ಮಾಡಿದ ನಂತರ ರಾಕೆಟ್ ಅಷ್ಟು ಸ್ಪೀಡಾಗಿ ಇಂಟರ್ನೆಟ್ ನೀವು ಯೂಸ್ ಮಾಡ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸಿಂಪಲಾಗಿ ಒಂದು ಸೆಟ್ಟಿಂಗ್ ಮಾಡಿದ್ರೆ ಆಯಿತು. ಮೊದಲೇದಾಗಿ ನೀವು ಗೂಗಲ್ನ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಮೈ ಜಿಯೋ ಅನ್ನೋ ಒಂದು ಅಪ್ಲಿಕೇಶನು, ಜಿಯೋ ಸಿಮ್ ಅವ್ರದ್ದು. ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ನಂತರ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ, ಅಂದರೆ ಜಿಯೋ ಸಿಮ್ ಇರುವಂಥ ಮೊಬೈಲ್ ನಂಬರ್ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಗೈಸ್, ಒಮ್ಮೆ ನೀವು ಲಾಗಿನ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸಿಂಪಲಾಗಿ ಇಲ್ಲಿ ಟಾಪಲ್ಲಿ ಮೊಬೈಲ್ ಅಂತ ಇದೆಯಲ್ಲ, ಆ ಮೊಬೈಲ್ ಏನೋ ಆಯ್ಕೆ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮೊಬೈಲ್ ಏನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹೋಮ್ ಪೇಜಲ್ಲಿ 5G ಚೆಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನೀವು ಅದೇ ಪೇಜಿಗೆ ಹೋಗ್ತೀರಿ. ಇಲ್ಲಾಂದರೆ ಮೊಬೈಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಗೈಸ್, ಇಲ್ಲಿ 5G ಚೆಕ್ ಅಂತ ಬರುತ್ತೆ, ಚೆಕ್ 5G ಅಂತ ಬರುತ್ತೆ. ಇಲ್ಲಾಂದರೆ ಈ ರೀತಿಯಾಗಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಸೊ ಎರಡರಲ್ಲಿ ಒಂದು ಆಯ್ಕೆ ಬರುತ್ತೆ. ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಕ್ಲಿಕ್ ಮಾಡಿದಾಗ ಇದು ನಿಮಗೆ 1 by 1 ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ 1 by 1 ಇಲ್ಲಿ ವೆಲ್ಕಮ್ ಆಫರ್ ಇರ್ಬೋದು, ಹ್ಯಾಂಡ್ಸೆಟ್ ಕ್ಯಾಪಬಿಲಿಟಿ ಎಲ್ಲನೂ ಚೆಕ್ ಮಾಡುತ್ತೆ. ಇಲ್ಲಿ ನೀವು ಮೊದಲು ಇಲ್ಲಿ ಕೇಳ್ತಿದ್ದೀರಿ ನೋಡ್ಬೋದು, ನಿಮ್ಮ ಹ್ಯಾಂಡ್ಸೆಟ್ಟು ಲೇಟೆಸ್ಟ್ ಸಾಫ್ಟ್ವೇರ್ ವರ್ಷನ್ಗೆ ಅಪ್ಡೇಟ್ ಮಾಡಿದ್ದೀರಾ ಕೇಳುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಇದ್ದರೆ ಇಲ್ಲಿ ಐ ಹ್ಯಾವ್ ಅಪ್ಡೇಟೆಡ್ ಅಂತ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಾಂದರೆ ಅಪ್ಡೇಟ್ ನೌ ಅಂತ ಇದೆಯಲ್ಲ ಎರಡನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲನ್ನು ಮೊದಲನೇದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನೀವು ನೋಡ್ಬೋದು. ನಾನಿಲ್ಲಿ ಐ ಹ್ಯಾವ್ ಅಪ್ಡೇಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ, ಚೆಕ್ ಯುವರ್ 5G ಸೆಟ್ಟಿಂಗ್ ಅಂತ ಬರುತ್ತೆ. ಅಂದರೆ ನಿಮ್ಮ ಮೊಬೈಲಲ್ಲಿ 4G ಸೆಟ್ಟಿಂಗ್ ಎನೇಬಲ್ ಇರುತ್ತೆ. ನೀವು ಮೊಬೈಲ್ ಸೆಟ್ಟಿಂಗ್ ಹೋಗಿ 5G ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಇಲ್ಲಿ ಗೋ ಟು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಹೋಗ್ಬೋದು. ಇಲ್ಲಾಂದರೆ ಮೊಬೈಲಲ್ಲಿ ಡೈರೆಕ್ಟಾಗಿ ಸೆಟ್ಟಿಂಗ್ ಹೋಗಿ ಅಲ್ಲಿ 5Gಯನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಗೈಸ್, ಇಲ್ಲಿ ಸೆಟ್ಟಿಂಗಲ್ಲಿ ಕನೆಕ್ಷನ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಸಿಮ್ ಮ್ಯಾನೇಜರ್ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹೋಮ್ ಪೇಜ್ ಡಾಟಾಗಿ ಬರುತ್ತೆ. ಇಲ್ಲಾಂದರೆ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಮೊಬೈಲ್ ನೆಟ್ವರ್ಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಲವೊಂದು ಫೋನಲ್ಲಿ ಸಿಮ್ ಮ್ಯಾನೇಜರಲ್ಲಿ ಸಿಗುತ್ತೆ ಸೇಮ್ ಆಪ್ಷನು. ನನ್ನ ಮೊಬೈಲಲ್ಲಿ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇಲ್ಲಿ ನೆಟ್ವರ್ಕ್ ಮೋಡ್ ಸಿಮ್ ಜಿಯೋ ಅಂತ ಇದೆಯಲ್ಲ, ಇಲ್ಲಿ ಜಿಯೋ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು LT ಅಂತ ಇರುತ್ತೆ, ಅಂದರೆ 4G. ಇಲ್ಲಿ 5Gಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಆಪ್ಷನು. 5G ಆದಮೇಲೆ ನಂತರ ನೀವು ಇವಾಗ ಇಲ್ಲಿ 5G ಸೆಟ್ಟಿಂಗ್ ಆಗಿರುತ್ತೆ. ಇದಾದ ನಂತರ ನೀವು ಮಾಡಬೇಕಾಗಿರೋದು ಗೈಸ್, ನೆಕ್ಸ್ಟ್ ಇಲ್ಲಿ ಯೂಸ್ 5G ಡಾಟಾ ನೆಟ್ವರ್ಕ್ಸ್ ಫಾರ್ ಕಾಲ್ಸ್ ವೆನ್ ಎವರ್ ಪಾಸಿಬಲ್ ಅಂತ ಇದೆಯಲ್ಲ, ಅದನ್ನು ಇಲ್ಲಿ ಆಫ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ, ಅದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಗೈಸ್, ಇದನ್ನು ನೀವು ಈ ರೀತಿಯಾಗಿ ಆನ್ ಮಾಡಿದ ನಂತರ ಈಗ ನಿಮ್ದು ಇಲ್ಲಿ 5G ಸೆಟ್ಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ಗೈಸ್, ಈ ಸೆಟ್ಟಿಂಗ್ ಮಾಡಿದ ನಂತರ ಮೈ ಜಿಯೋ ಅಪ್ಲಿಕೇಶನ್ ನೀವು ಓಪನ್ ಮಾಡಿದರೆ ಇಲ್ಲಿ ಅನ್ಲಿಮಿಟೆಡ್ ಟ್ರೂ 5G ಅಂತ ಬರುತ್ತೆ. ಇವಾಗ ನಿಮ್ಮದು ಆ್ಯಕ್ಟಿವೇಟ್ ಆಗಿರುತ್ತೆ. ಇಷ್ಟು ಮಾಡಿದ ನಂತರ ಒಮ್ಮೆ ನೀವು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ, ನಂತರ ನಿಮ್ಮದು 5G ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ನಂತರ ನೀವು ಅನ್ಲಿಮಿಟೆಡ್ 5Gಯನ್ನು ನೀವು ಯೂಸ್ ಮಾಡ್ಬೋದು. ಗೈಸ್, ಈ ರೀತಿಯಾಗಿ ನೀವು 5Gಯನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಜಿಯೋ ಸಿಮ್ಮಲ್ಲಿ. ಗೈಸ್, ವಿಡಿಯೋ ಯೂಸ್ಫುಲ್ ಆದರೆ ಪ್ರತಿಯೊಬ್ಬರಿಗೆ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.